ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ಯಾರ ಫಸ್ಟ್ ಟೈಮ್ ನೋಡಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನೂ ಲೈಕ್ ಆತಂದ್ರೆ ಶೇರು ಮಾಡಿರಿ. ನಾನು ಲಾಸ್ಟ್ ವಿಡಿಯೋ ಒಳಗೆ ತೋರಿಸಿದ್ವಿ, ನಾವು ಬನಶಂಕರಿಗೆ ಹೋಗಿದ್ವಿ. ಬನಶಂಕರಿ ಜಾತ್ರೆ ಹೆಂಗೆ ಮಾಡಿದ್ವಿ, ಅಲ್ಲಿ ಏನೇನು ಮಾಡಿದ್ವಿ, ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತೇಳಿ ಎಲ್ಲನೂ ಲಾಸ್ಟ್ ವಿಡಿಯೋ ಒಳಗೆ ತೋರಿಸಿದ್ವಿ. ಆ್ಯಕ್ಚುಲಿ ಭಾಳ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ನಂಗೆ ಭಾಳ ಕ್ಲಿಪ್ ತೊಗೊಳಕ್ಕಾಗಿರಲಿಲ್ಲ. ಯಾಕಂದ್ರೆ ರೀಸನು ಆಲ್ರೆಡಿ ಹೇಳಿದ್ನಿ, ಅಲ್ಲಿ ಭಾಳ ಅಂದ್ರೆ ಭಾಳ ರಶ್ ಇತ್ತು. ನನ್ನ ಮೊಬೈಲ್ ತೊಗೊಂಡು ಭಾಳ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಸಣ್ಣ ಹುಡುಗರು ಇದ್ರ ಜೊತೆಯಾಗಿ ಅವ್ರನ್ನ ಕ್ಯಾರಿ ಮಾಡ್ಕೊಂಡು ಮೊಬೈಲ್ ಹಿಡ್ಕೊಂಡು ವೀಡಿಯೋಸ್ ಮಾಡೋಕೆ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ಬಟ್ ಎಷ್ಟು ಆಗ್ತೈತಿ ಅಷ್ಟು ವಿಡಿಯೋ ಮಾಡಿ ಲಾಗ್ ಮಾಡಿ ಹಾಕೇನಿ. ಲಾಸ್ಟ್ ವಿಡಿಯೋ ಒಳಗೆ ಹಾಕೇನಿ. ಯಾರು ನೋಡಿರಲಿಲ್ಲ ಅಂದ್ರೆ ಚೆಕ್ ಮಾಡಿರಿ. ಆ್ಯಕ್ಚುಲಿ ಚಲೋ ವ್ಯೂಸ್ ಹೊಂಟವು ಲಾಸ್ಟ್ ವಿಡಿಯೋದು, ಸೊ ಖುಷಿ ಆಗತ್ತೈತಿ. ಬಟ್ ಜಾತ್ರೆ ಹೆಂಗೆ ಮಾಡಿದ್ವಿ, ಅಲ್ಲೇ ಏನೇನು ಸಾಮಾನು ಖರೀದಿ ಮಾಡಿದ್ವಿ ನಾವು ಅನ್ನೋದನ್ನು ನಾ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಸೊ ಜಾತ್ರೆ ಮಾಡೋ ಉದ್ದೇಶ ಏನಂತಂದ್ರೆ ಎಲ್ಲ ಮಂದಿ ಜೊತೆ ನಾವು ಬೆರಿತೀವಿ, ಎಲ್ಲರ ಜೊತೆ ಮಾತಾಡ್ತೀವಿ, ಮಜಾ ಮಾಡ್ತೇವೆ. ಆ್ಯಕ್ಚುಲಿ ಏನೋ ಒಂದು ರೇಟ್ ಇರ್ತೈತಿ, ಅದು ಫಿಕ್ಸ್ ರೇಟ್ ಅಂತೂ ಇರೋಂಗಿಲ್ಲ. ಸೊ ಅಲ್ಲಿಂದ ನಾವು ನಮಗೇನು ಬೇಕು ಅಲ್ಲಿಂದ ರೇಟ್ ಸ್ಟಾರ್ಟ್ ಮಾಡೋಕೆ ಚಾಲು ಮಾಡ್ತೀವಿ. ಸೊ ರೇಟ್ ಎಲ್ಲಿಗಾರ ಹೋಗ್ತೈತೆ, ಅದು ನಾವು ಇಷ್ಟು ಹೇಳಿದ್ರೆ ಅವ್ರು ಮತ್ತೆ ಕಡಿಮೆ ಮಾಡ್ತಾರೆ, ನಾವು ಮತ್ತೆ ಜಾಸ್ತಿ ಮಾಡ್ಕೊಂಡು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಮತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ. ನಾವು ಅಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಂದು ರೇಟ್ಲೆ ನಾವು ಸಾಮಾನು ತೊಗೊಂಡ್ಬರ್ತೀವಿ. ಬಟ್ ಅದೇ ನಾವು ಇಲ್ಲೇ ಶೋರೂಮ್ ಹೋದ್ವಿ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋದ್ವಿ ಅಂತಂದ್ರೆ ಸೊ ಆ ರೀತಿ ನಾವು ರೇಟ್ ಬಾರ್ಗೇನಿಂಗ್ ಮಾಡೋಕ್ಕಾಗಲಿ ಅದೇನೋ ಆಮೇಲೆ ಮಾತಾಡೋಕೆ ಸಿಗೋದಾಗಲಿ ಏನೂ ಇರೋಂಗಿಲ್ಲ. ಬಟ್ ಅಲ್ಲಿ ಹಂಗಲ್ಲ, ಜಾತ್ರೆ ಒಳಗೆ ನಮಗೆ ಹೆಂಗೆ ಬೇಕು ಹಂಗೆ ಮಾತಾಡ್ಬೋದು, ಏನು ಬೇಕಾದರೂ ಮಾತಾಡ್ಬೋದು, ಎಷ್ಟು ಬೇಕಾದರೂ ರೇಟ್ ನಾವು ಫಿಕ್ಸ್ ಮಾಡ್ಕೋಬೋದು. ಸೊ ಏನೇನು ಐಟಮ್ ಅದಾವ ಅಂತ ಹೇಳಿ ನೋಡ್ಕೋಬೋದು. ನನಗರ ಇಷ್ಟು ಐಟಮ್ಸ್ ತೆವಿ ಒಳಗೆ ಎಷ್ಟು ವೆರೈಟೀಸ್ ಆಫ್ ತೆವಿ ಅದಾವ ಅಂತಂದ್ರೆ ದೋಸೆ ಹಂಚು ಬೇರೆ, ಆಮೇಲೆ ಫ್ರೈ ಮಾಡೋದು ಬೇರೆ, ಆಮೇಲೆ ಇನ್ನೊಂದು ಚಪಾತಿ ಮನೆ ಬೇರೆ, ರೊಟ್ಟಿ ಮನೆ ಬೇರೆ, ಏನೇನು ತೆವಿಗಳದು ಭಾಳ ಅಂದ್ರೆ ಭಾಳ ವೆರೈಟಿ ತೆವಿಗಳದು. ಅಷ್ಟೆಲ್ಲ ತೆವಿಗಳು ಆಯ್ತು, ಅಷ್ಟೆಲ್ಲ ಫ್ರೈಯಿಂಗ್ ಪ್ಯಾನ್ಸ್ ಆ್ಯಕ್ಚುಲಿ ಕೆಬ್ನದ್ದು ಆಯ್ತು, ಕಲ್ಲಿನೂ ಆಯ್ತು, ಬೇರೆ ಬೇರೆ ಟೈಪ್ಸು ಪ್ಯಾನ್ಸ್ಗಳು ಅದಾವು. ಪಟ್ಟಿ ಮನೆ ಆಯ್ತು, ಪಟ್ಟಿ ಮನೆ ಒಳಗೂ ಎಷ್ಟು ವೆರೈಟೀಸ್ ಅದಾವು. ಕಬ್ಬಿಣದ್ದು ಅದಾವು, ಬಳಪದ ಕಲ್ಲು ಅದಾವು, ಆಮೇಲೆ ಇನ್ನೊಂದು ಬೀಡಿನೂ ಅದಾವು. ಸೊ ಅದ್ರೊಳಗೆ ಯಾವುದು ಚಲೋ ಏನು, ಸೊ ಈ ರೀತಿ ಎಲ್ಲನೂ ಡಿಸ್ಕಷನ್ ಮಾಡಿ ಬರ್ತಿದ್ವಿ. ನಾವು ತೊಗೋಬೇಕಾದ್ರೂ ಹಂಗೆ ಒಂದೇ ಕಡೆ ತೊಗೋತಿರ್ಲಿಲ್ಲ, ಎಲ್ಲ ಕಡೆ ಏನು ಚಲೋ ಅದಾವು ಅವ್ರನ್ನ ಕೇಳೋದು ಯಾರು ಚಲೋ ಬರುತ್ತೆ, ಅವ್ರಿಗೆ ಬೇಕಾಗಿದ್ದನ್ನು ಹೇಳ್ತಾರೆ. ಬಟ್ ಅದರಿಂದ ಮತ್ತೊಬ್ಬರ ಜೊತೆ ಮತ್ತೆ ಡಿಸ್ಕಷನ್ ಮಾಡ್ಕೊಂಡು ಮತ್ತೆ ಯಾವುದು ಚಲೋ ಐತಿ, ಹೆಂಗೆ ರೇಟ್ ಎಲ್ಲನೂ ಕೆಣಕ್ಯಾಡಿ ಅವ್ರಿಗೊಂದು ಸ್ವಲ್ಪ ತಲೆ ಒಳ ಬಿಟ್ಟು ನಮ್ಮದು ಒಂದಿಷ್ಟು ಅವ್ರಿಗೆ ಒಂದಿಷ್ಟು ನಾವು ತೊಗೊಂಡು ಸೊ ಈ ರೀತಿ ಕಲೆಕ್ಷನ್ಸ್ ಮಾಡ್ಕೊಂಡು ಸೊ ಏನೋ ಒಂದು ತಿಳ್ಕೊಂಡು ಬಂದಂಗೆ ಆಗ್ತೈತಿ ಜಾತ್ರೆ ಹೋಗು. ಸೊ ಖುಷಿ ಆಯ್ತು ಆ್ಯಕ್ಚುಲಿ ಜಾತ್ರೆಗೆ ಹೋಗಿ ಏನೇನು ಐಟಮ್ಸ್ ತೊಗೊಂಡು ಬಂದೀನಿ ತೋರಿಸ್ತೀನಂತ. ಸೊ ನಾವು ಏನು ಐಟಮ್ ತೊಗೋಬೇಕಂತ ಹೋಗಿರ್ತೀವಿ ಅದನ್ನು ಬಿಟ್ಟು ಉಳಿದಿದ್ದ ಐಟಮ್ನ ತೊಗೊಂಡ್ಬಂದಿರ್ತೀವಿ ನಾವು. ಸೊ ಆ ಐಟಮ್ಸ್ ಏನೇನು ತೊಗೊಂಡು ಬಂದೀವಿ, ಏನು ರೇಟ್ ಎಲ್ಲನೂ ಹೇಳ್ತೀನಂತ, ಎಷ್ಟು ಬಾರ್ಗೇನಿಂಗ್ ಮಾಡಿದ್ವಿ, ಎಷ್ಟು ರೇಟ್ ಹೇಳಿದ್ರು ಅವರು, ಅದನ್ನೆಲ್ಲ ತೋರಿಸ್ತೀನಂತ. ಸೊ ನೋಡೋಣಂತ ಏನು ಐಟಮ್ಸನ್ನು ತೊಗೊಂಡು ಬಂದೀನಿ ಅಂತೇಳಿ. ಸೊ ಇವು ಬೌಲ್ಸ್ ಆ್ಯಕ್ಚುಲಿ ಇವನ್ನ ಜಾತ್ರೆ ತೊಗೊಂಡಿದ್ದು ಅಲ್ಲ. ಇವು ಏನಂದ್ರೆ ನನ್ನ ಸ್ಕೂಲ್ ಒಳಗೆ ಕಾಂಪಿಟೇಷನ್ ಇತ್ತು, ಅದ್ರೊಳಗೆ ನಾನು ಪಾರ್ಟಿಸಿಪೇಟ್ ಮಾಡಿ ನನಗೆ ಪ್ರೈಸ್ ಬಂದಿತ್ತಂತ ಹೇಳಿದ್ನಲ್ಲ. ಸೊ ಇವು ಪ್ರೈಸ್ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಈ ರೀತಿ ಬೌಲ್ಸ್ ಇದ್ದು. ನೆಕ್ಸ್ಟ್ ಇದು ಟ್ರೇ, ಹಾರ್ಟ್ ಶೇಪ್ ಟ್ರೇ ಅದಾವೆ. ಇದು ಟ್ರೇ, ಸೊ ಹಾರ್ಟ್ ಶೇಪ್ ಟ್ರೇ ಅದಾವೆ. ಸೊ ಬೌಲ್ಸ್ ಚಂದ ಅದಾವೆ ಆ್ಯಕ್ಚುಲಿ, ಥಾಟ್ಫುಲ್ ಆ್ಯಂಡ್ ಯೂಸ್ಫುಲ್ ಗಿಫ್ಟ್ ಆ್ಯಕ್ಚುಲಿ. ಇವು ಚಂದ ಅದಾವೆ ಬೌಲ್ಸ್, ಬ್ಲ್ಯಾಕ್ ಕಲರ್ ಬೌಲ್ಸ್. ಚಟ್ನಿ ಬೌಲ, ಸಾಂಬಾರು ಬೌಲ್, ಚಟ್ನಿ ಬೌಲ್ ಏನಾರ ಹಾಕಿಕೊಡ್ರಿ ನಿಮ್ಮ ಇಷ್ಟ. ಸೊ ಈ ರೀತಿ 6 ಬೌಲ್ಸ್ ಅದಾವೆ. ಸೊ ಆ್ಯಕ್ಚುಲಿ ಮಸ್ತ್ ಅದಾವೆ ಬೌಲ್ಸ್, ಭಾಳ ಕ್ಯೂಟ್ ಅದಾವೆ, ಭಾಳ ದೊಡ್ಡನೂ ಅಲ್ಲ ಭಾಳ ಸಣ್ಣನೂ ಅಲ್ಲ. ಸೊ ಮನ್ಯಾಗ ಯೂಸ್ ಮಾಡುವಂಥವು ಅದಾವೆ, ಯೂಸ್ ಮಾಡ್ತಾನೆ, ನಾ ಆ್ಯಕ್ಚುಲಿ ಯೂಸ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಸ್ಕೂಲ್ನವ್ರಿಗೆ, ಥ್ಯಾಂಕ್ ಯು ಸೋ ಮಚ್, ಚಂದ ಕೊಟ್ಟರೆ ಗಿಫ್ಟ್, ಥಾಟ್ಫುಲ್ ಆಗಿ. ನೆಕ್ಸ್ಟ್ 2 ಪ್ಲೇಟ್ಸ್. ಆ್ಯಕ್ಚುಲಿ ಈ ಥರದ್ದು ಪ್ಲೇಟ್ಸ್ ನಾನು ಭಾಳ ಕಡೆ ಹುಡುಕಾಡ ಆಗ್ತಿದ್ದೆ. ಬಟ್ ನನ್ನ ಪ್ರೈಸಿಗೆ ಆಮೇಲೆ ನನ್ನ ಬಡ್ಜೆಟ್ಟಿಗೆ ಎಲ್ಲ ಕಡೆ ಹೊಂದಿರಲಿಲ್ಲ, ಬರೀ ಕಾಸ್ಟ್ಲಿನ ಅನಿಸ್ತಿದ್ವಿ ಎಲ್ಲ ಕಡೆ ನನಗೆ. ಅದಕ್ಕೆ ಇಲ್ಲೇ ಒಂದು ಸಲ ನೋಡೋಣಂತ ಎಷ್ಟು ಅಂತ ಅಂದ್ಕೊಂಡು ಹೋಗಿದ್ದೆ. ಈ ಪ್ಲೇಟ್ಸ್ ತೊಗೋಬೇಕಂತ ನಾನು ಮಾಡಿದ್ದೆ ಫಸ್ಟಿಗೆ. ಬಟ್ ನನಗೆ ಕಲರ್ ಚಂದದು, ಗ್ರೀನ್ ಅಂದ್ರೆ ಎಲಿ ಶೇಪ್, ಅಂದ್ರೆ ಎಲಿ ಕಲರ್ ಏನದವ ಆ ಟೈಪ್ ಅದಾವೆ. ಪ್ಲೇಟ್ ಚಂದ ಅದಾವೆ, 6 ಪ್ಲೇಟ್ಸ್ ಅದಾವೆ ಟೋಟಲಾಗಿ, 6 ಪ್ಲೇಟ್ಸು. ಈವನ್ ಇದು ನಾಷ್ಟಕ್ಕೂ ಯೂಸ್ ಮಾಡ್ಬೋದು, ನೆಕ್ಸ್ಟ್ ಊಟಕ್ಕೆ ಯೂಸ್ ಮಾಡ್ಬೋದು, ನಮ್ಮ ಮನೇಲಿ ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಚಂದ ಅದಾವು, ಕ್ವಾಲಿಟಿನೂ ಚಲೋ ಅದಾವೆ. ಇದು ಫೈಬರ್ ಇದು, ಸೊ ಚಂದ ಅದಾವು. ಸೊ ಈ ರೀತಿ ಇದಾವೆ, ಕಲರ್ ಮಸ್ತಿ. ನಾ ಆ್ಯಕ್ಚುಲಿ ಅಂದ್ಕೊಂಡಿದ್ದು ಇದೇನು ಬೌಲ್ಸ್ ಅದಾವಲ್ಲ, ಸೊ ಈ ಬೌಲ್ಸಿಗೆ ಮ್ಯಾಚ್ ಆಗುವಂಥ ಪ್ಲೇಟ್ಸ್ ತೊಗೊಂಡ್ರೆ ಆತಂತ. ಈ ಬ್ಲ್ಯಾಕ್ ಅದಾವಂದ್ರೆ ಈ ರೀತಿ ಬ್ಲ್ಯಾಕ ತೊಗೊಂಡ್ರೆ ಆತಂತ ನಾನು ಫಸ್ಟ್ ಅಂದ್ಕೊಂಡು ಹೋಗಿದ್ದೆ. ಸೊ ಮ್ಯಾಚ್ ಆಗ್ತಿದೆ ಅಂತೇಳಿ. ಬಟ್ ನನಗೆ ಅನ್ಫಾರ್ಚುನೇಟ್ಲಿ ಬ್ಲ್ಯಾಕ್ ಸಿಗಲಿಲ್ಲ, ಅಷ್ಟು ಹುಡುಕಾಡಿದ್ವಿ, ಬ್ಲ್ಯಾಕ್ ಸಿಗಲಿಲ್ಲ. ಬ್ಲ್ಯಾಕ್ ಇದ್ದು ಬಟ್ ಸ್ಕ್ವೇರ್ ಶೇಪ್ ಒಳಗಿದ್ದು, ಬಟ್ ನನಗೆ ಸ್ಕ್ವೇರ್ ಶೇಪ್ ಹಾಳಾಗಿತ್ತು, ರೌಂಡ್ ಶೇಪ್ ಬೇಕಾಗಿತ್ತು. ಸೊ ಇರಲಿ, ಇದು ಆ್ಯಕ್ಚುಲಿ ಇದ್ದಿದ್ರಾಗ ಆಮೇಲೆ ಉಳಿದಿದ್ದು ಎಲ್ಲ ವೈಟ್ ಡಿಸೈನ್ ಏನೋ ಇದು ಬೇಡ ನನಗೆ, ಓಕೆ ಅಂತ ಹೇಳಿ ಇದು ಯಾಕೋ ಲೈಕ್ ಆಯ್ತು. ಸೊ ಈ ರೀತಿ ಇವನ್ನ ತೊಗೊಂಡು ಬಂದೆ. ಆ್ಯಕ್ಚುಲಿ ಇದ್ರದ್ದು ಪ್ರೈಸ್ ಫಸ್ಟಿಗೆ ಅವ್ರು ಹೇಳಿದ್ದು 500 ಸಮಥಿಂಗ್ ಏನೋ ಹೇಳಿದ್ರು.
ಸೊ ಹಂಗಷ್ಟು ಹಿಂಗಟ್ಟು ಗುದ್ದಾಡಿ ನಾವು 150 ಸ್ಟಾರ್ಟ್ ಮಾಡಿದ್ವಿ ಪ್ರೈಸ್ ಹೇಳಕ್ಕೆ. ಆ್ಯಕ್ಚುಲಿ ಜಾತ್ರೆ ಆಗಿಂದ ಅಡ್ವಾಂಟೇಜ್ ಇದು, ನಾವು ಎಷ್ಟರ ಹೇಳಿ ಅವ್ರು ಎಷ್ಟರ ಹೇಳಿ ನಾವು ಎಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೋದು. ಸೊ ಅದೊಂದು ಅಡ್ವಾಂಟೇಜು. ನಾವು ಎಲ್ಲೆಲ್ಲೋ ಹೋದ್ವಿ ಅಂತಂದ್ರೆ ಈ ರೀತಿ ಬಾರ್ಗೇನಿಂಗ್ ಮಾಡೋಕ್ಕೆ ಚಾನ್ಸೇ ಇರೋಂಗಿಲ್ಲ ನಮಗೆ. ಬಟ್ ಜಾತ್ರೆ ಹಂಗಲ್ಲ ಏನು ಬೇಕಾದ್ರೂ ಬಾರ್ಗೇನಿಂಗ್ ಮಾಡ್ಬೋದು ನೀವು. ಸೊ ಇದಕ್ಕೆ 400 500 ಸಮಥಿಂಗ್ ಹೇಳಿದ್ರು, ನಾವು ಹೇಳಿದ್ವಿ 150. ಸೊ ಕೊಡಂಗಿಲ್ಲ ಅಂತ, ಆ್ಯಕ್ಚುಲಿ ಕೊಡಂಗಿಲ್ಲ ಅನ್ನೋದು ನಮಗೂ ಗೊತ್ತಿರುತ್ತೆ 150ಗೆ. ಬಟ್ ಇನ್ನೇನು ಮಾಡೋದು ಅಂತ ಹೇಳಿ ಬರತ್ತಿದ್ವಿ. ಮತ್ತು ನೀವು ಎಷ್ಟು ಕೊಡ್ತೀರಿ ಹೇಳ್ರಿ. ಸೊ ಲಾಸ್ಟ್ ಪ್ರೈಸ್ 200 ಅಂತ ಹೇಳಿದೆ. ಸೊ 200 ಹೇಳಿದ ತಕ್ಷಣ ನಾವು ಇನ್ನೂ ಇಲ್ಲ 250 ಮಾಡಿದೆ ಅಂತ ಅನ್ಕೊಂಡಿದ್ವಿ ನಾನು. ಬಟ್ ಓಕೆ ಆಯಿತು ತೊಗೊಂಡ್ಬಿಡ್ರಿ ಅಂತ ಹೇಳಿ 6 ಪ್ಲೇಟ್ಸು 200 rupees ಕೊಟ್ಬಿಟ್ಟು ನಾವು. ಆ್ಯಕ್ಚುಲಿ ಹಿಂದಿನ ಅಂಗಡಿಯಾಗ 300 ಕೇಳಿದ್ವಿ ನಾವು, 300ಗೂ ಕೊಟ್ಟಿರಲಿಲ್ಲ. ಸೇಮ್ ಕ್ವಾಲಿಟಿ ಸೇಮ್ ಕಲರ್. ಬಟ್ ಇವಾಗ 200 ಕೇಳಿದ ತಕ್ಷಣ 200 ಓಕೆ ಅಂತ ಕೊಟ್ಬಿಟ್ಟ. ಸೊ ನಮ್ಗೆ ಶಾಕ್ ಆಯ್ತು. ಸೊ ಅವ 300 ಕೊಟ್ಟಿರಲಿಲ್ಲ, ಇವತ್ತು 200 ಕೊಟ್ಟನ. ಮೋಸ್ಟ್ಲಿ ಇನ್ನು ನೆಕ್ಸ್ಟ್ ಅಂಗಡಿಯಾಗ ಮತ್ತೆ ಏನಾರು ಕೇಳಿದ್ರೆ ಇನ್ನೂ ಕಡಿಮೆ ಕೇಳ್ಬೋದಲ್ಲ ನಾವು ಅಂತ ಅವಾಗ ನಮ್ಗೆ ಥಾಟ್ ಬಂತು. ಆ್ಯಕ್ಚುಲಿ ಅದು ಚಂದ ಪ್ಲೇಟ್ಸು 200 ಮತ್ತು ವರ್ತ್. ಆ್ಯಕ್ಚುಲಿ ಭಾರಿ ಅದು ಕಲರ್ ಚಂದ ಅದಾವು, ಆಮೇಲೆ ಕ್ವಾಲಿಟಿನೂ ಚಲೋ ಮಸ್ತ್. ಸೊ 200 rupees ವರ್ತ್ ಅನ್ನಿಸ್ತು. ಸೊ ತೊಗೊಂಡು. ಸೊ ನೆಕ್ಸ್ಟ್ ಏನು ತೊಗೊಂಬಂದ್ವಿ ಅಂದ್ರೆ ಟೀ ಕಪ್ಸ್ ಅಂತೂ ಭಾಳ ಅಂದ್ರೆ ಭಾಳ ಚಂದ ಅದಾವ ಇವು. ಹಂಗೆ ಕ್ವಾಲಿಟಿನೂ ಹಂಗೆ ಮಸ್ತ್ ದಪ್ಪದವ ಆ್ಯಕ್ಚುಲಿ. ಸೊ ಈಗ ಹೋಟೆಲ್ನಾಗೆಲ್ಲನೂ ಕೊಡ್ತಾರಲ್ಲ, ಸೊ ಆ ರೀತಿ ಅದಾವೆ, ಮಸ್ತ್ ಅದಾವೆ. ಸೊ ಈ ರೀತಿ ಮಸ್ತ್ ಕ್ವಾಲಿಟಿ ಅದು, ಮಸ್ತ್ ಹಿಡ್ಕೊಳಕ್ಕೂ ಮಸ್ತ್ ಕಂಫರ್ಟೇಬಲ್ ಅದಾವೆ. ಚಾ ಕಪ್ ಈ ರೀತಿ ಅದು 6 ಕಪ್ಸ್ ಅದಾವು. ಸೊ 6 ಕಪ್ಸ್ ವಿತ್ ಪ್ರಾಬ್ಲಮ್ ಏನಂದ್ರೆ ಈ 6 ಕಪ್ಸ್ ಅಷ್ಟೇ ಕೊಡಂಗಿಲ್ಲ ಅಂತ ಹೇಳಿದ್ರು ಅವರು. ಸೊ 6 ಕಪ್ಸ್ ಜೊತೆ 6 ಬಶಿ ಕಪ್ಪು ಬಶಿ. ಪ್ರಾಬ್ಲಮ್ ಏನಂದರೆ ಈ ಕ್ವಾಲಿಟಿಯು ಬೇರೆ ಸಪ್ರೇಟಾಗಿ ಕಪ್ಸ್ ಅಷ್ಟೇ ಇರಲಿಲ್ಲ, ವಿತ್ ಕಪ್ಪು ಬಶಿನ ತೊಗೋಬೇಕಾಗೈತೆ ನಾವು. ಸೊ ಅದ್ರ ಸಂಬಂಧ ನನಗರ ಇದೇ ಕಪ್ಸ ಸೇರಿದ್ದು. ಈ ಕಪ್ಪ ಭಾಳ ಚಂದ ಅನಿಸಿದ್ದು, ಭಾಳ ಕ್ವಾಲಿಟಿನೂ ಚಲೋ ಅನಿಸಿದ್ದು. ಸೊ ನನಗೆ ಇದೇ ಕಪ್ಪ ಬೇಕಾಗಿತ್ತು. ಸೊ ಕಪ್ಸ್ ಅಷ್ಟೇ ಕೊಡ್ರಿ, ನಾನು ಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ಕೊಡ್ತೀನಿ ಅಂತಂದ್ರು. ಇಲ್ಲ ಕಪ್ಪು ಬಶಿನ ಬರ್ತೈತಿ, ಅದನ್ನಾದ್ರೆ ತೊಗೋರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಿರಲಿಲ್ಲ. ಬಟ್ ಬೇರೆ ಕ್ವಾಲಿಟಿ ಭಾಳ ವೆರೈಟಿ ಅಂದ್ರೆ ಬೇರೆ ಟೈಪ್ ಭಾಳ ಕ್ವಾಲಿಟಿ ಇದ್ದು, ಸಸ್ತಾದು ಇದ್ದು, ದುಡ್ಡಿಗೂ ಇದ್ದು. ಬಟ್ ನನಗೆ ಪರ್ಟಿಕ್ಯುಲರಾಗಿ ಇದೇ ಡಿಸೈನ್ ಬೇಕಾಗಿತ್ತು. ಯಾಕಂದರೆ ಲಾಸ್ಟ್ ಇಯರ್ ನಮ್ಮ ಅಕ್ಕ ಇದನ್ನು ತೊಗೊಂಬಂದಿದ್ದು. ಸೊ ಭಾಳ ಲೈಕ್ ಆಗಿದ್ದು. ಆಕೆಗೆ ಹೇಳಿದ್ದೆ ನಾನು ಮತ್ತೊಂದು ಸಲ ಸಿಕ್ಕರೆ ತೊಗೊಂಬ ಅಂತೇಳಿ. ಬಟ್ ಆಕೆಗೂ ಸಿಕ್ಕಿರಲಿಲ್ಲ ಅವು. ಸೊ ಈ ಸಲ ಹೋದಾಗ ಬರೀ ಈ ಕಪ್ಸ್ ಎಷ್ಟು ಅಂಗಡಿಗೆ ಅಡ್ಡಾಡಿದ್ರು ಔಟ್ ಆಫ್ ಸ್ಟಾಕ್ ಆಯಿತು. ಇಲ್ಲ ಈ ಥರದ್ದು ಕಪ್ಪ ಇಲ್ಲ ಅಂತ ನಾನು ಭಾಳ ಕಡೆ ಕೇಳಿದ್ವಿ, ಇರಲಿಲ್ಲ. 2 ಅಂಗಡಿ ಅದಾವೆ, ದೊಡ್ಡ ಅಂಗಡಿ 2 ಅಂಗಡಿ ಅದಾವೆ ಅಲ್ಲೇ. ಕಪ್ಸಿನ ಫುಲ್ ಕಪ್ಸಿನ 2 ಅಂಗಡಿ ರೋಡ್ ಮೇಲೆಲ್ಲನೂ ಅಂತೂ ಈ ಥರದ್ದು ಸಿಗೋಂಗಿಲ್ಲ. ಬಟ್ ದೊಡ್ಡ ಪೂರಾ ಸಿರಾಮಿಕ್ಸ್ ಅಂಗಡಿಯಾಗ ಹೋದ್ವಿ ಅಂತಂದ್ರೆ ಸೊ ಅಲ್ಲೇ 2 ಅಂಗಡಿಯಾಗೂ ಈ ಥರದ್ದು ಕಪ್ಸ್ ಅವರಷ್ಟೇ ತರಿಸ್ತಾರೆ, ಈ ಥರದ್ದು ಕ್ವಾಲಿಟಿವು. ಬಟ್ ಅವ್ರ ಅಂಗಡಿಯಾಗ ಇವು ಔಟ್ ಆಫ್ ಸ್ಟಾಕ್ ಆಗಿತ್ತು. ಡೈಲಿ ಬಾಕ್ಸ್ ಬರ್ತಾವಂತ, ಜಲ್ದಿನ ಸ್ಟಾಕ್ ಅಲ್ಲಿ ಆಗ್ತಾವಂತ ಅವರೇ ಹೇಳಿದ್ರು. ಬಟ್ ಸಿಗೋಂಗಿಲ್ಲ ಅಂತ ಹೇಳಿದ್ರೆ ಇವಂತೂ ಸಪ್ರೇಟಾಗಿ ಸಿಗೋಂಗಿಲ್ಲ, ಕಪ್ಪು ಬಶಿನ ತೊಗೋಬೇಕು. ಇದು ಲಾಸ್ಟ್ ಇದ್ವು, ಈ ಬಾಕ್ಸ್ ಲಾಸ್ಟ್ ಇತ್ತು. ಸೊ ಹಿಂಗಾಗಿ ತೊಗೊಂಡೆ. ಆ್ಯಕ್ಚುಲಿ ಇದ್ರ ಪ್ರೈಸ್ ಅವ್ರು ಹೇಳಿದ್ರೆ ಶಾಕ್ ಆಗ್ತೈತಿ. ಇದ್ರ ಪ್ರೈಸ್ ಅವ್ರು ಹೇಳಿದ್ರು 650 rupees. ಸೊ 650 rupees ಅಂದು ಕೂಡ ನಾನು ಏನಿದೆ ಬೇಡ, ನಾವು ಗೆಸ್ಟ್ಗಳನ್ನ ಹೊರಗೆ ಕರ್ಕೊಂಡು ಹೋಗಿ ಅಲ್ಲೇ ಚಾ ಕುಡಿಸ್ಕೊಂಡಿರ್ತೀನಿ, ನನಗೇನು ಕಪ್ಪು ಬೇಡ ಅಂತ ಹೇಳಿದ್ವಿ. ಅವರು ಅದಕ್ಕೆ ನಾಗತ್ತು. ಸೊ ಬೇಡ ನಂಗೆ ಅಷ್ಟು ಕಾಸ್ಟ್ಲಿ ತೊಗೊಂಡು ಏನು ಮಾಡೋದು ಅಂತ ಹಿಂಗೆ ಅಂದ್ಕೊಂಡೆ. ಬಟ್ ಫೈನಲಿ ಒಂದು ರೇಟ್ ಮಾಡಿದ್ವು. ನಾನು 200 250 ಹಿಂಗೆ ಕೇಳ್ಕೊತ ಹೊಂಟೆ. ಸೊ ಬರೋಂಗಿಲ್ಲ ಅಂತ ಹೇಳಿದ್ರು. ಸೊ ಲಾಸ್ಟ್ 300 ಕೊಟ್ಟರೆ ತೊಗೋತೀನಿ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಿಲ್ಲ. ಸೊ 300ಕ್ಕೆ ಇದು ಕಪ್ಪು ಬಶಿ ಕತಿ ಮುಗೀತು. 300 rupees ಕೊಟ್ಟು 6 ಕಪ್ಪು 6 ಬಶಿ ತೊಗೊಂಡು ಬಂದೆ. ಬಟ್ ಇದು ನಂದು ಹೈಯೆಸ್ಟ್ ಆ್ಯಕ್ಚುಲಿ 300 ಕೊಡೋದಿರಲಿಲ್ಲ ನನಗೆ. ಭಾಳ ಅಂದ್ರೆ 200 ಕೊಡೋದಿತ್ತು. ಬಟ್ ಏನೂ ಮಾಡೋಕ್ಕಾಗಿಲ್ಲ. ಬಟ್ ಕ್ವಾಲಿಟಿ ಚಲೋ ಅದು, ಕ್ವಾಲಿಟಿಗೆ ಮತ್ತು ಇದಕ್ಕೆ ನಾವು ಕೊಡ್ಬೋದು, ಕಲರಿಗೆ ಏನಿಲ್ಲ. ಬಟ್ ಅಲ್ಲಿ ಆ ಏರಿಯಾದ ಪ್ರೈಸ್ ಸ್ವಲ್ಪ ಕಡಿಮೆನ, ಇನ್ನು 250 200ಕ್ಕೆಲ್ಲ ಕೊಡ್ಬೋದಿತ್ತು ಅಂತ ನನಗೆ ಅನಿಸ್ತೈತಿ ಅಷ್ಟೇ. ಸೊ ನೆಕ್ಸ್ಟ್ ಪಡ್ಡಿ ಮನೆ ಇರಲಿಲ್ಲ ನಮ್ಮ ಕಡೆ. ಸೊ ಪಡ್ಡಿ ಮನೆ ಭಾಳ ದಿನದಿಂದ ಹುಡುಕಾಡ್ತಿದ್ದೆ. ನಾನ್ ಸ್ಟಿಕ್ ತೊಗೋಬೇಕಂತೇಳಿ ಒಂದ್ಸಲ ವಿಚಾರ ಬಂತು. ನಾನ್ ಸ್ಟಿಕ್ ಬೇಡ, ಸೊ ಅದು ಹೆಲ್ತಿಗೂ ಚಲೋ ಅಲ್ಲ. ಆಲ್ರೆಡಿ ನಾನ್ ಸ್ಟಿಕ್ ತೆವಿ ಐತಿ, ಮತ್ತು ಇದು ನಾನ್ ಸ್ಟಿಕ್ ಆತಂದ್ರೆ ಸುಮ್ಮನೆ ಯಾಕೆ ಬೇಡ ಅಂಥೇಳಿ ಸ್ವಲ್ಪ ಕಲ್ಲಿಂದು ಅಥವಾ ಕೆಬ್ಬನದ್ದು ಸೊ ಈ ರೀತಿ ತೊಗೊಂಡ್ರೆ ಅಂತಂತೇಳಿ ನೋಡಾತಿದ್ದೆ. ಹಂಗಿದ್ರು ಜಾತ್ರೆ ಐತಿ ಅಲ್ಲೇ ನೋಡೋಣ ಅಂತೇಳಿ ಭಾಳ ಕಡೆ ಅಡ್ಡಾಡಿದ್ವಿ ನಾವು ಪಡ್ಡಿ ಮನೆ ಸಂಬಂಧ. ಪಡ್ಡಿ ಮನೆ ಆ್ಯಕ್ಚುಲಿ ಭಾಳ ವೆರೈಟಿ ಇರ್ತಾವಂತ ನನಗೆ ಗೊತ್ತಿರಲಿಲ್ಲ. ಕಲ್ಲಿಂದ ಇರ್ತೈತಿ ಅನ್ನೋದು ಗೊತ್ತಿತ್ತು, ಕೆಬ್ಬನದ ಇರ್ತೈತಿ ಅನ್ನೋದು ಗೊತ್ತಿತ್ತು, ನಾನ್ ಸ್ಟಿಕ್ ಇರ್ತೈತಿ ಅನ್ನೋದು ಗೊತ್ತಿತ್ತು. ಬಟ್ ಕಲ್ಲಿನೊಳಗೆ 3-4 ಥರ ಇರ್ತಾವೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಇವಾಗ ಗೊತ್ತಾಗಿದ್ದೇನೆ, ಬಳಪ ಕಲ್ಲಿಂದ ಬೇರೆ, ಬೀಡಿನ ಬೇರೆ, ಇನ್ನೊಂದು ಯಾವುದೋ ಇರ್ತೈತಿ ಸೊ ಗೊತ್ತಿಲ್ಲ. ಆ ಥರ ಕೂಡ ವೆರೈಟಿ ಇರ್ತಾವೆ. ಸೊ ಗೊತ್ತಿರಲಿಲ್ಲ ನನಗಂತೆ. ಜಾತ್ರೆಗೆ ಹೋದ್ಮೇಲೆ ಇಷ್ಟೆಲ್ಲನೂ ಗೊತ್ತಾಯ್ತು. ಕಬ್ಬಿಣದ್ದು ಆ್ಯಕ್ಚುಲಿ ಕಬ್ಬಿಣದ್ದು ಪಡ್ಡಿ ಮನಿನೂ ಚಲೋ. ಬಟ್ ಕಬ್ಬಿಣದ್ದು ಪಡ್ಡಿ ಮನೆ ತೊಗೊಳೋದ್ರಿಂದ ಏನಂತಂದ್ರೆ ನಾವು ನಮ್ಮ ಗೋಕಾಕ್ ಮನೆ ಒಳಗೆ ಕಬ್ಬಿಣದ್ದು ತೊಗೊಂಡಿದ್ವಿ. ಬಟ್ ಅದು ಜಂಗ್ ಹಿಡಿತೈತಿ. ತೊಗೊಂಡು ಬಂದ ತಕ್ಷಣ ಜಂಗ್ ಹಿಡಿತೈತಿ. ಜಂಗ್ ಹಿಡಿಬಾರ್ದು ಅಂತೇಳಿ ನಾವು ಫಸ್ಟ್ ಅದನ್ನು ಸೀಸನಿಂಗ್ ಮಾಡಬೇಕು. ಸೀಸನಿಂಗ್ ಅಂತಂದ್ರೆ ಅದಕ್ಕೆ ಆಯಿಲ್ ಹಚ್ಚಿಡೋದು, ಅರ್ಶಿನ ಪುಡಿ ಹಚ್ಚಿಡೋದು. ಸೊ ಈ ರೀತಿ ಎಲ್ಲ 3-4 ಸಲ ಸೀಸನಿಂಗ್ ಮಾಡಿದಾಗ ಅದು ಜಂಗ್ ಹಿಡಿದು ಹೋಗ್ತೈತಿ. ಸೊ ಅಲ್ಲಿ ತನಕ ಅದನ್ನು ನಾವು ಯೂಸ್ ಮಾಡೋಕೆ ಬರೋಂಗಿಲ್ಲ. ಅದ್ರ ಮತ್ತೆ ಅದನ್ನು ಅಷ್ಟೆಲ್ಲನೂ ಅದ್ರ ಜೊತೆ ಗುದ್ದಾಡಬೇಕು ಅಂಥೇಳಿ ನಾನು ಈ ಸಲ ಇದಕ್ಕೆ ಹೋದಾಗ ಸೊ ಈ ರೀತಿ ಬೀಡ್ ಕಲ್ಲು ಅಂತಿದ್ದು, ಏನೋ ಬೀಡಿಂದ ಅಂತ ಹೇಳ್ತಾರೆ. ಸೊ ಈ ಬೀಡಿನ ಸ್ವಲ್ಪ ವಜ್ಜೆ ಐತಿ, ಕೆಬ್ಬನದ್ದು ಹೆಂಗೆ ಇರ್ತವಲ್ಲ ಸೊ ಆ ರೀತಿ ಐತಿ.
ಅದ್ರ ಸಂಬಂಧ ಇದೊಂದು ತೊಗೊಂಡು ಬಂದು ನೋಡೋಣ ಹೆಂಗೆ ಆಗ್ತೈತೆ ಅಂತೇಳಿ. ಇದರ ಪ್ರೈಸ್ 200 ರೂಪೀಸ್. ಆ್ಯಕ್ಚುಲಿ ಅಡ್ಡಾಡಿ ಒಂದು 4-5 ಕಡೆ ಅಡ್ಡಾಡಿದ್ದೀನಿ, 400, 450, ಲಾಸ್ಟ್ 300 ಬಂದರು. ಅದಕ್ಕಿಂತ ಕಡಿಮೆ ಕೊಟ್ಟಿರಲಿಲ್ಲ. ಬಟ್ ಒಂದು ಕಡೆ ಹೋದಾಗ ಇಷ್ಟ ಸೈಜಿಂದ ಬಾರ್ಗೇನಿಂಗ್ ಮಾಡಿದಾಗ 200 ರೂಪೀಸ್ ಸಿಕ್ತು ನಮ್ಗೆ. ಸೊ 200 ಸಿಕ್ಕ ತಕ್ಷಣ ಓಕೆ ಇರಲಿ ಅಂತೇಳಿ ಇದನ್ನು ತೊಗೊಂಡು ಬಂದೆ. ಇರಲಿ ನೋಡೋಣಂತ. ಇದನ್ನು ಸ್ವಲ್ಪ ಆಯಿಲ್ ಅದು ಹಚ್ಚಿಡಬೇಕು. ಆ್ಯಕ್ಚುಲಿ ಇದೇನು ಜಂಗದ ಬಿಡೋಂಗಿಲ್ಲ, ಯಾಕಂದ್ರೆ ಕಲ್ಲಿಂದಲ್ಲ ಇದು. ಸೊ ಏನದ್ರದ್ದು ಪ್ರಾಬ್ಲಮ್ ಇಲ್ಲ. ಬಟ್ ಎಣ್ಣೆ ಅಂತೂ ಹಚ್ಚಿ ಇಡಬೇಕು ಫಸ್ಟ್ ಟೈಮ್. ಸೊ ಹೆಂಗೆ ಯೂಸ್ ಹೆಂಗೆ ಬರ್ತೈತಿ, ನೆಕ್ಸ್ಟ್ ಏನಾರ ಪ್ರಾಬ್ಲಮ್ ಆಯ್ತು ಅಂತಂದ್ರೂ ನಾನು ಹೇಳ್ತೀನಿ, ಚಲೋ ಬಂದ್ರೂ ನೆಕ್ಸ್ಟ್ ಹೇಳ್ತೀನಿ. ಸೊ ಇದು ಪಡ್ಡಿ ಮಣಿ 200 ರೂಪೀಸದ್ದು. ನೆಕ್ಸ್ಟ್ ಏನು ತೊಗೊಂಡು ಬಂದೆ ಅಂದ್ರೆ, ನಮಗೀಗ ರಂಗೋಲಿ ಹಾಕಕ್ಕಂತಂದ್ರೆ ಭಾಳ ಬೇಸರ ಆಗ್ಬಿಡ್ತೈತಿ. ಚುಕ್ಕಿ ಇಟ್ಟೆ ಹಂಗೆ ಮಾಡಿದೆ, ಡಿಸೈನ್ ತೆಗೆದೆ, ಯಾಕೋ ಅಷ್ಟು ಟೈಮ್ ಇರೋಂಗಿಲ್ಲೋ ಏನೋ. ಸೊ ಹಂಗಾಗ್ಬಿಟ್ಟೈತಿ. ಈಗ ಈ ರಂಗೋಲಿ ಹಾಕೋದು ಒಂದು ಸ್ವಲ್ಪ ಏನಂತಾರೆ ಆಲಸ್ಯ ಆಗಕ್ಬಿಟ್ಟೆ ನಾವು. ಸೊ ಅದಕ್ಕೆ ರಂಗೋಲಿ ರೆಡಿಮೇಡ್ ಸಿಗ್ತಾವೆ, ಡಿಸೈನ್ ಎಲ್ಲ ಫಿಕ್ಸ್ ಇರ್ತೈತಿ. ಸೊ ಅದ್ರ ಮೇಲೆ ನಾವು ಜಸ್ಟ್ ರಂಗೋಲಿ ಪುಡಿ ಹಾಕಿ ಹಿಂಗೆ ಮಾಡಿದ್ರೆ ಸಾಕು, ಆ ಡಿಸೈನ್ ಕೆಳಗೆ ಬಂದ್ಬಿಡ್ತೈತಿ. ಸೊ ರಂಗೋಲಿ ರೆಡಿ, ಚಂದನೂ ಇರ್ತೈತಿ ಡಿಸೈನು, ಸೊ ಇರ್ತೈತಿ, ನೀಟ್ ಕಾಣಿಸ್ತೈತಿ ಅಂತೇಳಿ. ಸೊ ಇದೊಂದು ತೊಗೊಂಡು ಬಂದೆ. ನೆಕ್ಸ್ಟ್ ಬಾಜು ಏನಂತ ಬಾರ್ಡರಿಗೆ ಹಾಕಕ್ಕೆ ಇದೊಂದು ಸಣ್ಣದು, ಇವೆರಡು ರಂಗೋಲಿ ಮಣಿ ತೊಗೊಂಡೆ. ನೆಕ್ಸ್ಟ್ ಏನೋ ಇದು ಒಂದು ಬಾಕ್ಸ್ ಅಂದರೆ ಇದೊಂದು ಡಬ್ಬಿ ಹಿಂಗೆ ತೆಗೆದು ಇದ್ರೊಳಗೆ ರಂಗೋಲಿ ಹಾಕಿ ಸೊ ಈ ರೀತಿ ಹಾಕ್ಬೇಕು, ತೋರಿಸ್ತೀನಿ ಅಂತ ಸೈಡಿಗೆ ಹೆಂಗೆ ಯೂಸ್ ಮಾಡ್ಬೋದು ಅಂತೇಳಿ. ಸೊ ಇದೊಂದು ಈ ಸೈಡ್ ಒಂದು ಡಿಸೈನ್ ಬರ್ತೈತಿ. ಇದೇನಂತಂದ್ರೆ ಭಾಳ ಪ್ರಾಕ್ಟೀಸ್ ಮಾಡ್ದಂಗೆ ಇದರಿಂದ ನೀಟಾಗಿ ಹಾಕ್ಬೋದು. ಪ್ರಾಕ್ಟೀಸ್ ಇಲ್ಲ ಡೈರೆಕ್ಟಾಗಿ ಒಂದೇ ಸಲ ಹಾಕ್ತೀನಿ ಅಂದ್ರೆ ಅಷ್ಟು ನೀಟಾಗಿ ಬೀಳಂಗಿಲ್ಲ. ಪ್ರಾಕ್ಟೀಸ್ ಮಾಡ್ದಂಗೆ ಸೊ ಚಲೋ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಇದನ್ನು. ಸೊ ಇದು ರಂಗೋಲಿ ಇದೆ. ನೆಕ್ಸ್ಟ್ ಇದು ಒಂದು ರಂಗೋಲಿ ಇದೆ. ನೆಕ್ಸ್ಟ್ ಇದು ಹೆಂಗೆ ಅಂತಂದ್ರೆ ಇಲ್ಲೊಂದು ಇದು ಸಾನ್ಗಿ ಟೈಪ್ ಬರ್ತೈತಿ. ಇದ್ರೊಳಗೆ ರಂಗೋಲಿ ಹಾಕಿ, ಇದು ಬಾಕ್ಸ್ ಓಪನ್ ಆಗ್ತೈತಿ. ಸೊ ಇದ್ರೊಳಗೆ ರಂಗೋಲಿ ಹಾಕಿ ಸಾನ್ಗಿ ಈ ಕಲರ್ದು ಫಿಲ್ ಮಾಡ್ತಿರ್ತೀವಲ್ಲ, ಸೊ ಇದನ್ನು ಹಾಕಿ ಕಲರ್ ರಂಗೋಲಿ ಹಾಕಿ ಹಿಂಗೆ ಎಲ್ಲನೂ ಸ್ಪ್ರೆಡ್ ಮಾಡ್ಬೋದು. ಕಲರ್ ನಾವು ಕೈಲೇ ಹಿಂಗೆ ಮಾಡ್ಬೋದ್ಲಿ. ಸೊ ಇದರಲ್ಲಿ ಹಾಕಿ ಹಿಂಗೆ ಮಾಡಿದ್ವಿ ಅಂತಂದ್ರೆ ಕಲರ್ ಚಂದ ಸ್ಪ್ರೆಡ್ ಆಗ್ತೈತಿ. ಸೊ ಅದ್ರ ಸಂಬಂಧ ರಂಗೋಲಿ ಸಂಬಂಧ ತೊಗೊಂಡ್ಬಂದೀನಿ. ಇದನ್ನು ಎಷ್ಟು ಯೂಸ್ ಮಾಡ್ತೀನಿ ಗೊತ್ತಿಲ್ಲ. ಬಾದಿನದಿಂದನೂ ತೊಗೋಬೇಕಂತ ಅನ್ಸಾಕತ್ತಿತ್ತು. ಈ ಹಬ್ಬದೊಳಗದು ಹಾಕಕ್ಕೆ ನಂಗೆ ಸೇರ್ತೈತೆ. ಡೈಲಿ ಎಲ್ಲ ಕಲರ್ ಮಾಡ್ಕೊತ ಕೂಡಂಗಿಲ್ಲ. ಬಟ್ ರೇಟು ಕಡಿಮೆ ಇದ್ದು. ಸೊ ನೋಡೋಣ ಒಂದ್ಸಲ ಹೆಂಗೆ ಬರ್ತೈತೆ ಅಂತ ನೋಡಕ್ಕೆ ತೊಗೊಂಡು ಬಂದೀನಿ. ಇದೆಲ್ಲನೂ 10 ರೂಪೀಸ್ ಅದಾವೆ. ಒಂದು ನಮ್ಮ ಅಕ್ಕ ಒಂದೆರಡು ತೊಗೊಂಡು, ನಾವು ಒಂದಿಷ್ಟು ತೊಗೊಂಡೆ. ಸೊ ಎಲ್ಲನೂ ಸೇರಿ ಒಂದು 60-70 ರೂಪೀಸ್ ಆಗ್ತಿದೆ. ಸೊ ಅವಕ್ಕೆ ಒಂದಿಷ್ಟು ಇದನ್ನು ತೊಗೊಂಡು, ಇದು ಒಂದು ತೊಗೊಂಡು, ಸೊ ಎಲ್ಲವೂ ಸೇರಿ ಒಂದು 60-70 ರೂಪೀಸ್ ಆಗ್ತದೆ ರಂಗೋಲಿದೆಲ್ಲ ಸೇರಿ. ಸೊ ಇದು ರಂಗೋಲಿ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡಕತ್ತೀನಿ. ಸೈಡಿಗೆ ಹಾಕ್ತೀನಿ ಹೆಂಗೆ ಕಾಣಿಸ್ತೈತಿ ಅಂಥೇಳಿ. ಸೆಲ್ಫ್ ಅಂದ್ರೆ ಪ್ಲೇಟ್ ಹಾಕಕ್ಕೆ, ಕಪ್ಸ್ ಹಾಕಕ್ಕೆ ಒಂದು ಸಣ್ಣದು ಸ್ವಲ್ಪ ಬೇಕಾಗಿತ್ತು ನನಗೆ. ಸೊ ಅದನ್ನೊಂದು ನೋಡಾತಿದ್ದೆ. ಇತ್ತಾಗ ಸಣ್ಣದು ಅಲ್ಲ, ಅತಿ ಪೂರ ದೊಡ್ಡದೂ ಅಲ್ಲ, ಆ ರೀತಿ 2 ಸ್ಟ್ಯಾಂಡ್ ಇದ್ರೆ ಸಾಕಾಗಿತ್ತು. ಸೊ ಆ ರೀತಿ ನೋಡಾತಿದ್ವಿ. ಸೊ ಫೈನಲಿ ಸಿಕ್ತು ಒಂದು ಕಡೆ. ರೇಟ್ ಹಂಗೆ ಬಾರ್ಗೇನಿಂಗ್ ಮಾಡಿ 400-500 ಹೇಳೋವಲ್ಲೇ ನಾವು ಅದನ್ನು 200 ಏನೋ ಮಾಡಿ ತೊಗೊಂಡು ಬಂದ್ವಿ. ಸೊ ಸೆಲ್ಫ್ ಬ್ಲ್ಯಾಕ್ ಕಲರ್ ಸೆಲ್ಫ್ ಐತಿ. ಸೊ ಇಲ್ಲಿ ಸೈಡಿಗೆ ಹಾಕ್ತೀನಂತ ಹೆಂಗೆ ಕಾಣಿಸ್ತದೆ ನೋಡ್ರಿ. ಸೊ 200 ರೂಪೀಸ್ ಅದಕ್ಕೆ. ಸೊ 200 ರೂಪೀಸ್ ಬಾರ್ಗೇನಿಂಗ್ ಮಾಡಿ 200 ರೂಪೀಸ್ ಕೊಟ್ಟ ಸೆಲ್ಫನ್ನು ತೊಗೊಂಡು ಬಂದ್ವಿ. ನೆಕ್ಸ್ಟ್ ಇವೆಲ್ಲನೂ ಮನೆ ಸಾಮಾನು, ಮನೆ ಜಾತ್ರೆ. ಸೊ ಈಗ ನಮ್ಮ ಸಾಮಾನು, ನಮ್ಮ ಜಾತ್ರೆ. ನೆಕ್ಸ್ಟ್ ಈಗ ನಮ್ಮ ಜಾತ್ರೆ ಏನೇನು ಮಾಡೀವಿ ಅಂತ ತೋರಿಸ್ತೀನಿ. ಹಾಗೆ ಹುಡುಕಾಡಿ ನಾವೇನು ತೊಗೊಂಡು ಬಂದ್ವಿ. ಫಿಕ್ಸ್ ಜಾತ್ರೆ ಹೋದ್ವಿ ಅಂತಂದ್ರಂತೂ ಬಳಿ ಅಂತೂ ತೊಗೊಳ್ತೇವೆ. ಸೊ ಆ ಬಳಿ ಕಲೆಕ್ಷನ್ಸ್ ಏನೇನು ತೊಗೊಂಡು ಬಂದ್ವಿ ತೋರಿಸ್ತೀನಿ ಅಂತ. ಬಳಿ ಕಲೆಕ್ಷನ್ದೊಳಗೆ ಸ್ವಲ್ಪ ಚಲೋ ಇದ್ದು, ಬಳಿ ಕಲೆಕ್ಷನ್ಸ್ ಚಲೋ ಇದ್ದು. ಸೊ ಹಿಂಗಟ್ ಮಾಡಿ ರೇಟ್ ಹೊಂದಿಸಿ ತೊಗೊಂಡು ಬಂದೀವಿ. ಸೊ ಏನೇನು ಬಳಿ ತೊಗೊಂಡು ಬಂದೀನಿ ತೋರಿಸ್ತೀನಿ. ನನಗೆ ಯಾಕೋ ಇತ್ತೀಚೆಗೆ ಬಳಿ ಮೇಲೆ ಕ್ರೇಜ್ ಭಾಳ ಆಗತ್ತೈತಿ. ಮೊದಲೆಲ್ಲ ಅಷ್ಟು ಬಳಿ ಕಲೆಕ್ಷನ್ಸ್ ಮಾಡ್ತಿರ್ಲಿಲ್ಲ ನಾನು, ಯಾವುದೋ ಸಿಂಗಲ್ ಬಳಿ ಅಷ್ಟು ಆಗುತ್ತಿದೆ. ಬಟ್ ಇತ್ತೀಚೆಗೆ ಏನೋ ಭಾಳ ಬಳಿ ಹಾಕೋಬೇಕು ಅನಿಸ್ತೈತಿ, ಕಾಂಟ್ರಾಸ್ಟ್ ಮಾಡಿ. ಸೊ 2 ಕಲರ್ ಕಾಂಬಿನೇಷನ್ ಮಾಡಿ, ಸೊ ಈ ರೀತಿ ಎಲ್ಲ ಹಾಕೋಬೇಕು ಅನಿಸ್ತೈತಿ. ಇತ್ತೀಚೆಗೆ ಅದು ಬಳಿ ಕ್ರೇಜ್ ಯಾಕೋ ಜಾಸ್ತಿ ಆಗತ್ತೈತಿ. ಸೊ ಅದಕ್ಕೆ ಭಾಳ ಕಡೆ ಹೋದಲ್ಲೆಲ್ಲ ಬಳಿನ ಜಾಸ್ತಿ ನೋಡಾತೀನಿ. ಮತ್ತು ಅದು ಪರ್ಟಿಕ್ಯುಲರಾಗಿ ಈ ಥರದ್ದು ಬೇಕಂತನೂ ಹುಡುಕ್ತಿರ್ತೀನಿ. ಸೊ ಈ ಬನಶಂಕರಿ ಒಳಗೆ ಎಲ್ಲ ಥರದ್ದು ಕಲೆಕ್ಷನ್ಸ್ ಇರ್ತಾವೆ. ಸೊ ಅದ್ರೊಳಗೆ ನಾನು ಏನೇನು ತೊಗೊಂಡು ಸೊ ಮೊದಲು ಈ ಥರದ್ದು ಬಳಿ ತೊಗೊಂಡ್ವಿ. ಇದು ಇದ್ರೊಳಗೆ ರೆಡ್ ಕಾಣ್ತೈತಿ, ಚೂರು ಮರೂನ್ ಐತಿದೆ ಆ್ಯಕ್ಚುಲಿ. ಸೊ ಮರೂನ್ ಕಲರ್ ಬ್ಯಾಂಗಲ್ಸ್. ಲಾಸ್ಟ್ ಇಯರು ಇದು ಡಿಸೈನ್ಸ್ ಇದ್ದು, ಲಾಸ್ಟ್ ಇಯರ್ ತೊಗೊಂಡು ಬಂದಿದ್ದೆ ಇವನ್ನ. ಸೊ ಇದು ಭಾಳ ಚಲೋ ಯೂಸ್ ಆಗ್ತದೆ ಆ್ಯಕ್ಚುಲಿ. ಇದೊಂದು 2-3 ಕಲರ್ ತೊಗೊಂಡು ಬಂದ್ರು ಅಂತೂ ಭಾಳ ಹೆಲ್ಪ್ ಆಗ್ತದೆ. ಸೊ ರೆಡ್ ಕಲರ್ ಭಾಳ ಚಂದ ಅದಾವೆ ಆ್ಯಕ್ಚುಲಿ, ಮಸ್ತ್ ಅದಾವೆ. ಒಂದೇ ಕೈ ಹಾಕೊಂಡು ಬಂದರೂ ಭಾಳ ಕಾಣಿಸ್ತಾವೆ. ಇನ್ನೂ ನಮಗೆ ಜಾಸ್ತಿ ಕಾಣಿಸ್ಬೇಕು ಅಂತಂದ್ರೆ ಸೊ ನಾವು ಏನು ಮಾಡ್ತೀನಿ ಅಂತಂದ್ರೆ ಇದೊಂದು ಕಲರ್ ತೊಗೊಂಡೇನಿ. ಇದು ಬ್ಲ್ಯಾಕ್ ಕಲರ್. ಇದು ಈ ವರ್ಷ ತೊಗೊಂಡಿದ್ದಲ್ಲ, ಲಾಸ್ಟ್ ಇಯರ್ ತೊಗೊಂಡಿದ್ದೆ. ಲಾಸ್ಟ್ ಇಯರ್ ತೊಗೊಂಡ್ರು ಹಿಂಗೆ ಅದಾವೆ. ಸೊ ಏನೂ ಆಗಿಲ್ಲ, ಭಾಳ ಸಲ ಯೂಸ್ ಮಾಡಿದೆ ಆ್ಯಕ್ಚುಲಿ ಇವನ್ನ. ಇದು ಇನ್ನು ಈಗ ಸ್ವಲ್ಪ ಅದಾವೆ, 1 ಡಜನ್ ಅದಾವೆ ಇವು. ಅಲ್ಲೆಲ್ಲೆಲ್ಲೆಲ್ಲ ಅದಾವೆ. ಸೊ ಈಗ ಸದ್ಯಕ್ಕೆ ಇಷ್ಟ ಸಿಕ್ಕವು. ಸೊ ಇವನ್ ಕಾಂಬಿನೇಷನ್ ಮಾಡ್ತೀನಿ ಕಾಣಿಸ್ತದೆ ನಮಗೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಇತ್ತಂತಂದ್ರೆ ಸ್ಯಾರಿ ಅಥವಾ ಡ್ರೆಸ್. ಸೊ ಈ ರೀತಿ ಕಾಂಬಿನೇಷನ್ ನೋಡಿ ಎಷ್ಟು ಚಂದ ಕಾಣಿಸ್ತದೆ. ಸೊ ಈ ರೀತಿ ಕಾಂಬಿನೇಷನ್ ಮಾಡಿ ನಾನು ಆ್ಯಕ್ಚುಲಿ ಯೂಸ್ ಮಾಡೋದು ಈ ರೀತಿ. ಸೊ ಬೇರೆ ಕಲರ್ ತೊಗೊಂಡು ಸೊ ಆ ರೀತಿ ಕಾಂಬಿನೇಷನ್ ಮಾಡಿ ಹಾಕೋತೀನಿ. ಅದ್ರಾಗ ಒಂದು ಲೈಟ್ ಒಂದು ಡಾರ್ಕ್ ಇತ್ತಂದ್ರಂತೂ ಇನ್ನೂ ಮಸ್ತ್ ಕಾಣಿಸುತ್ತೆ. ಸೊ ಈ ರೀತಿ
ಕಾಣಿಸುತ್ತೆ. ಸೊ ಮಸ್ತ್ ಈ ರೀತಿ ಯೂಸ್ ಮಾಡ್ಕೊಳ್ಳೋ ಚಲೋ, ಭಾಳ ಬಳಿನೂ ಕಾಣಿಸ್ತಾವೆ, ಕಾಂಟ್ರಾಸ್ಟ್ ಇದರಿಂದ ಲುಕ್ನು ಚಲೋ ಕಾಣಿಸ್ತದೆ ಆ್ಯಕ್ಚುಲಿ. ಸೊ ಇದು ಲಾಸ್ಟ್ ಇಯರ್ದು ಬ್ಲ್ಯಾಕ್, ಆ್ಯಕ್ಚುಲಿ ಲಾಸ್ಟ್ ಇಯರ್ ಇದೆ, ಮರೂನು ಈ ವರ್ಷದ. ಸೊ ರೇಟ್ ಆ್ಯಕ್ಚುಲಿ ಮರೂನದ್ದು 80 ರುಪೀಸು, ಇವು ಬ್ಲ್ಯಾಕ್ ಏನದವಲ್ಲ ಲಾಸ್ಟ್ ಇಯರ್ ತೊಗೊಂಡಿದ್ದು ಇದು 100 ರುಪೀಸ್ ಬಂದಿದ್ದೆ. ಲಾಸ್ಟ್ ಇಯರ್ 100 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಸೊ ಈ ರೀತಿ ಈ ಸಲ ಅದೇ ಸೇಮ್ ಕ್ವಾಲಿಟಿನ, ಏನೂ ಡಿಫ್ರೆನ್ಸ್ ಇಲ್ಲ, ಡಿಸೈನು ಸೇಮ್. ಸೊ ಅದಕ್ಕೆ 80 ರುಪೀಸ್. ನೆಕ್ಸ್ಟು ಇದು ಗ್ರೇನು, ಈ ಗ್ರೇ ಕಲರ್ದು ಲಾಸ್ಟ್ ಇಯರ್ ತೊಗೊಂಡಿದ್ದೆ ನಾನು. ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಾಂಬಿನೇಷನ್ಲೇ ತೊಗೊಂಡಿದ್ದೆ ನಾನು. ಒಂದು ಸ್ಯಾರಿ ಇತ್ತು, ಸೊ ಅದ್ರ ಸ್ಯಾರಿ ಮ್ಯಾಚಿಂಗ್ ಇರಲಿ ಅಂತ ಹೇಳಿ ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಾಂಬಿನೇಷನ್ಲೇ ತೊಗೊಂಡಿದ್ದೆ. ಅಂದರೆ 2 ಸೆಟ್ ತೊಗೊಂಡಿದ್ದೆ ಲಾಸ್ಟ್ ಇಯರ್. ಸೊ ಈ ಸಲ ಮರೂನ್ ತೊಗೊಂಡೆ. ಸೊ ಈ ಗ್ರೇಗೂ ನೋಡಿ ಎಷ್ಟು ಚಂದ ಮ್ಯಾಚ್ ಆಗ್ತಿತ್ತು. ಸೊ ಗ್ರೇ ಆ್ಯಂಡ್ ರೆಡ್ ಕಾಂಬಿನೇಷನ್ಲೇ ಸ್ಯಾರಿ ಇದು ಅಂತಂದ್ರೆ, ಸೊ ಅದನ್ನು ನಾವು ಕಾಂಬಿನೇಷನ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ನೆಕ್ಸ್ಟ್ ಇದು ಪಿಂಕ್ ಕಲರ್, ಮಸ್ತ್ ಇತ್ತು ಆ್ಯಕ್ಚುಲಿ, ಭಾಳ ಚಂದ ಇದ್ದಿದ್ದು ಕಲರ್, ಭಾಳ ಸೇರ್ತೈತೆ ನನಗೆ ಈ ಕಲರ್. ಸೊ ಈ ಕಲರು ಭಾಳ ಸೇರ್ತೈತಿ, ನೆಕ್ಸ್ಟ್ ಈ ಕಲರು ಭಾಳ ಸೇರ್ತೈತಿ. ಇವೆರಡು ಕಾಂಬಿನೇಷನ್ ಇನ್ನೂ ಸೇರ್ತಾವೆ. ಸೊ ಅದಕ್ಕೆ ಇದು ಒಂದೇ ಜೊತೆ ತೊಗೊಳ್ತೀನಿ ಅಂಥೇಳಿ ಇವೆರಡು ಕಾಂಬಿನೇಷನ್ಲೇ ಇರಲಿ ಅಂತೇಳಿ ಇವೆರಡು ಜೊತೆ ತೊಗೊಂಡೆ. ಸೊ ಈ ರೀತಿ ಕಾಂಬಿನೇಷನ್ ಮಾಡಿ ಹಾಕೋಣಕ್ಕೆ ನಂಗೆ ಸೇರ್ತದೆ. ಎಷ್ಟು ಕ್ಯೂಟ್ ಕಾಣಿಸ್ತದೆ, ಮಸ್ತ್ ಲುಕ್ ಕಾಣಿಸುತ್ತೆ ಆ್ಯಕ್ಚುಲಿ ಇದು ಬಳಿ. ಸೊ ಇದಕ್ಕೆ ಪಿಂಕ ಮತ್ತು ಗ್ರೀನ ಡಿಸೈನ್ ಸೇಮ, ಕ್ವಾಲಿಟಿನೂ ಸೇಮ. ಸೊ ಹಂಗೆ ರೇಟ್ ಈ ಒಂದು ಸೆಟ್ಟಿಗೆ 100 ರುಪೀಸ್. ಆ್ಯಕ್ಚುಲಿ 150 160 ಏನು ಹೇಳಿದಾವ. ಸೊ 100 ರುಪೀಸ್ ಮಾಡಿ ಇವನ್ನ 2 ಸೆಟ್ ತೊಗೊಂಡ್ವಿ. ನಮ್ಮ ಕಣ್ಣು ಒಂದು ಸೆಟ್ ತೊಗೊಂಡ್ಲಿ ಇದೇ ಟೈಪ್. ಸೊ ಇಬ್ಬರೂ ಆಲ್ಮೋಸ್ಟ್ ಕಲರ್ ಅಷ್ಟೇ ಚೇಂಜ್, ಬಟ್ ಸಿಮಿಲರ್ ಇದ್ರೊಳಗೆ ತೊಗೊಂಡಿವಿ. ಸೊ ಚಂದ ಅದು ಕಲರ್. ಇದಷ್ಟು ಕಲರ್ ಸ್ಯಾರಿ ಇತ್ತಂದ್ರೆ ಇದನ್ನಷ್ಟು ಹಾಕೋಬೋದು, ಅಥವಾ ಸಿಂಗಲ್ನೂ ಹಾಕೋಬೋದು ಈ ಬಳಿನ, ಅಥವಾ ಕಾಂಬಿನೇಷನ್ ಇದ್ದರೆ ಕಾಂಬಿನೇಷನ್ ಮಾಡಿನೂ ಹಾಕೋಬೋದು. ಭಾಳ ಚಂದ ಕಾಣಿಸ್ತಾವೆ ಆ್ಯಕ್ಚುಲಿ. ಭಾಳ ನೋಡಿದ ತಕ್ಷಣ ಹಿಂಗೆ ಚಲೋ ಗ್ರ್ಯಾಂಡ್ ಲುಕ್ ಅನ್ನಿಸ್ತಾವೆ. ಸೊ ಅದ್ರ ಸಂಬಂಧ ಇದನ್ನು ತೊಗೊಂಡ್ವಿ. ಮಸ್ತ್ ಗ್ರ್ಯಾಂಡ್ ಅನ್ನಿಸ್ತಾವೆ. ನಾ ಯೂಶ್ವಲಿ ಒಂದೇ ಕೈಯಾಗ ಜಾಸ್ತಿ ಹಾಕ್ಕೊಳ್ದು, ಇನ್ನೊಂದು ಕೈಯಾಗ ಹಿಂಗೆ ವಾಚ್ ಹಾಕೋತೀನಿ. ಇದು ಒಂದು, ಸೊ ಈ ರೀತಿಯೂ ಡಿಸೈನ್ ಚಂದ ಅನಿಸ್ತೈತಿ, ಚಂದಾಗೈತಿ. ಸೊ ಇದು 2 ಸೆಟ್ ಬಳಿ ಆಯಿತು. ನೆಕ್ಸ್ಟ್ ಇನ್ನೊಂದು ನಾ 3-4 ಅಂಗಡಿ ಅಡ್ಡಾಡಿ ಲಾಸ್ಟಿಗೆ ಇದು ಬಳಿ ಬೇಕು ಅಂತೇಳಿ ಕಡಿಮೆ ರೇಟ್ನಾಗ ಒಂದು ವಿಷಯ ತೊಗೊಂಡ್ಬಂದಂತ ನನ್ನ ಫೇವ್ರೇಟ್ ಬಳಿ. ಇದು ಮುತ್ತಿನ ಬಳಿ ಇದಾವೆ, ಅಂದ್ರೆ ಮೇಲೆ ಮುತ್ತದಾವು. ಸೊ ಡಿಸೈನು ಚಂದ ಐತಿ. ಸೊ ಈ ರೀತಿ ಡಿಸೈನ್ ಇದಾವೆ. ಭಾಳ ಕಡೆ ಕೇಳಿದ್ದೀನಿ ನಾನು ಇದನ್ನು ರೇಟ್. ಒಬ್ಬರು 250 ಹೇಳಿದರು, ಒಬ್ಬರು 300 ಹೇಳಿದರು, ಒಬ್ಬರು 200 ಹೇಳಿದ. ಕಡಿಮೆನ ಮಾಡೋಕ್ಕೆ ರೆಡಿ ಇರಲಿಲ್ಲ, ಅಷ್ಟೇ ಒಂದು 20-30 ರುಪೀಸ್ ಅಷ್ಟೇ ಕಡಿಮೆ ಮಾಡಿದ್ರು. ಸೊ ಒಂದು ಅಂಗಡಿ ಫೈನಲಿ ಬಂದು ಹೊಂದಿಸಿ ರೇಟು ಇದನ್ನು ಕೇಳಿದ್ವಿ. ಸೊ ಇದರದ್ದು ರೇಟ್ ಆ್ಯಕ್ಚುಲಿ ಫೈನಲ್ ಆಗಿ ನಮಗೆ ಬಿದ್ದಿತ್ತು 160 ರುಪೀಸ್ ಏನೋ ಬಿತ್ತು. 160 ಫೈನಲ್ ಆಗಿ ಹಿಂಗಟ್ಟು ಗುದ್ದಾಡಿ ಭಾಳಷ್ಟು ಬಳಿ ತೊಗೋತೀವಿ ಅಂತ ಹೇಳಿದ ಮೇಲೆ 160 ರುಪೀಸ್ ಏನೋ ಹೇಳಿದ ಅನ್ಸುತ್ತೆ. ಸೊ ಚಂದದ ಆ್ಯಕ್ಚುಲಿ ಮಸ್ತ್ ಅದಾವ ಬಳಿ, ನಂಗೆ ಭಾಳ ಸೇರ್ತಿದ್ದು. ಸೊ ಕಲರ್ ಇವು ಹೆಂಗೆ ಬರ್ತಾವಂತ ಗೊತ್ತಿಲ್ಲ. ಸೊ ಅವ ಮಾತ್ರ ಕಲರ್ ಏನೂ ಆಗೋದಿಲ್ಲ ಅಂತ ಹೇಳೋಣ. ಸೊ ಚಂದ ಅದಾವೆ. ಈವನ್ ನಾನು ಹಸಿರು ಬಳಿ ಇಲ್ಲಿ ಹಾಕ್ಕೊಂಡು ಇದಷ್ಟು ಮುಂದೆ ಹಾಕೊಂಡ್ರು ಭಾಳ ಚಂದ ಕಾಣಿಸುತ್ತೆ, ಅಥವಾ ಇದನ್ನು ಹಿಂದೆ ಹಾಕೊಂಡ್ರು ಚಂದತಿ, ಅಥವಾ ಹಸಿರು ಬಳಿ ಹಾಕೊಂಡಿದ್ದು ನಾನು ನಡು ಹಾಕೊಂಡ್ರು ಇನ್ನೂ ಮಸ್ತ್ ಕಾಣಿಸುತ್ತೆ. ಹಂಗೆ ಸಿಂಗಲ್ ಹಾಕೊಂಡ್ರು ಭಾಳ ಚಂದ ಕಾಣಿಸ್ತೈತಿ. ಡ್ರೆಸ್ ಒಳಗೂ ಚಲೋ ಕಾಣಿಸ್ತೈತಿ, ಸ್ಯಾರಿ ಒಳಗೂ ಚಲೋ ಕಾಣಿಸ್ತೈತಿ. ಸೊ ಚಂದದ ಬಳಿ 160 ರುಪೀಸ್ ವರ್ತ್ ಅನ್ನಿಸ್ತು ಆ್ಯಕ್ಚುಲಿ ನಮ್ಗೆ. ಸೊ ಚಂದನೂ ಅದಾವು, ಎಷ್ಟು ಚಲೋನೂ ಅದಾವೆ. ಈಗಂತೂ ಸದ್ಯ ಕ್ವಾಲಿಟಿ ಚಲೋ ಅದಾವು, ಬಟ್ ಕಲರ್ ಮೋಸ್ಟ್ಲಿ ಹೋಗಂಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಹೋದ ವರ್ಷ ತೊಗೊಂಡಿದ್ದು ನಾನು ಏನೂ ಆಗಿಲ್ಲ. ಸೊ ಇವು ನೋಡೋಕೆ ಮಾತ್ರ ಚಲೋ ಅದಾವು, ಬಟ್ ಹೆವಿ ಅದಾವೆ ಆ್ಯಕ್ಚುಲಿ, ಸ್ವಲ್ಪ ವಜ್ಜ ಅದಾವೆ. ಈ ಸ್ಟೇಷ್ನರಿ ಅಥವಾ ಹಿಂಗೆ ಎಲ್ಲರೂ ಹೋದ್ವಂತಂದ್ರೆ ಭಾಳ ಹೈ ರೇಟ್ ಇರ್ತಾರೆ, 500-600 ಎಲ್ಲನೂ ಹಿಡಿತಾರೆ ಇವನ್ನ. ಬಟ್ ಅಲ್ಲಿ ತೊಗೊಂಡ್ರಿಂದ ಕಡಿಮೆ ರೇಟ್ನಾಗ ನಮಗೆ ಬಳಿ ಸಿಕ್ಕು, ಅದೇ ನಮಗೆ ಪ್ಲಸ್ ಪಾಯಿಂಟ್ ಜಾತ್ರೆ ಒಳಗೆ. ಸೊ ಇದು ಒಂಥರ ಬ್ಯಾಂಗಲ್ಸು. ಇವನ್ನ ನಾನು ಇಲ್ಲೇ ಒಂದ್ಕಲ್ಲ ಸಿದ್ದಪ್ಪಜ್ಜನ ಗುಡಿಯಾಗ ತೊಗೊಂಡಿದ್ದು. ಸಿದ್ದಪ್ಪಜ್ಜನ ಜಾತ್ರೆ ಭಾಳ ಜೋರು ಅದ ಆ್ಯಕ್ಚುಲಿ. ಸೊ ಅಲ್ಲೇ ಆ ಜಾತ್ರೆ ಒಳಗೆ ತೊಗೊಂಡಿತ್ತು ಬಳಿ. ಚಂದ ಅದಾವೆ, ಮಸ್ತ್ ಟ್ರೆಡಿಷ್ನಲ್ ಲುಕ್ ಅದಾವೆ. ನೆಕ್ಸ್ಟ್ ಇನ್ನೊಂದು ಸಿದ್ದಪ್ಪಜ್ಜನ ಜಾತ್ರೆ ಒಳಗೆ, ಒಂದ್ಕಲ್ ಜಾತ್ರೆ ಒಳಗೆ ಏನಂತ ತೊಗೊಂಡೆ, ಇದು ನೆಕ್ಲೆಸ್ ತೊಗೊಂಡೆ ನಾನು. ಸೊ ಚಂದ ಕಾಣಿಸ್ತು. ಇದು ಸಿಲ್ವರ್ ಟೈಪ್ ಬರ್ತೈತಲ್ಲ, ಸೊ ಆ ರೀತಿ ನೆಕ್ಲೆಸ್. ಸೊ ಈ ರೀತಿ ಐತಿ, ಡಿಸೈನ್ ಚಂದ ಐತಿ. ಸಿಲ್ವರ್ ಕಲರ್ ಐತಿದು, ಚಂದ ಐತಿ. ಇದಕ್ಕೆ ಇಯರಿಂಗ್ಸು ಬಂದಾವು. ಉಣ್ಕಲ್ ಜಾತ್ರೆನೂ ದೊಡ್ಡದು, ನನಗೆ ಗೊತ್ತಿರಲಿಲ್ಲ ಅಷ್ಟೆಲ್ಲ ದೊಡ್ಡದಾಗ್ತೈತೆ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಜಾತ್ರೆ ಮಾಡಿದ್ದು. ಸೊ ಅಲ್ಲಿ ಎಲ್ಲನೂ ಭಾಳ ದೊಡ್ಡದು, ಭಾಳ ಗದ್ದಲ, ಭಾಳ ಚಂದ ಜಾತ್ರೆ ಇತ್ತು. ಸೊ ಇದು ಇಯರಿಂಗ್ಸ್ ಚಂದದ. ಇದಕ್ಕೆ 100 ರುಪೀಸ್, ಓನ್ಲಿ 100 ರೂಪಾಯಿ ಫಿಕ್ಸ್. ಸೊ 100 ರೂಪಾಯಿ ಇದು ಆ್ಯಕ್ಚುಲಿ ವರ್ತ್ ಅನ್ನಿಸ್ತು. 1-2-3 ಸಲ ಹಾಕೊಂಡ್ವಿ ಅಂತಂದ್ರೆ ಅದ್ರದ್ದು ರೇಟ್ ಮುಗಿತೈತಿ. ಸೊ ಚಂದ ಐತಿ. ಸೊ ಇದು ಉಣ್ಕಲ್ ಜಾತ್ರೆದು.
ಇಷ್ಟು ನಾನು ಜಾತ್ರೆ ಒಳಗೆ ತಂದಂಥ ಸಾಮಾನುಗಳು ಐಟಮ್ಸ್ಗಳು ಹಿಂಗಟ್ಟು ಬಾರ್ಗೇನಿಂಗ್ ಮಾಡಿ ಏನೇನೋ ಗುದ್ದಾಡಿ ಕಡಿಮೆ ರೇಟ್ನಾಗ ತೊಗೊಂಡು ಬಂದೀನಿ. ಸೊ ಇನ್ನೊಂದಿಷ್ಟು ಐಟಮ್ಸ್ ಏನೇನೋ ಐಟಮ್ಸ್ ಅದಾವು, ಅಡುಗೆ ಸಾಮಾನು ಅವು ಇವು ಅದಾವು. ಬಟ್ ಅವನ್ನೆಲ್ಲನೂ ಅದಕ್ಕೆ ಹಾಳು ಮಾಡಿಬಿಟ್ಟಾಳಕ್ಕೆ ಆಲ್ರೆಡಿ ಟೈಮ್ ಆತ್ಲಾಗಿ ಆಲ್ರೆಡಿ 1 ವೀಕ್ ಅದನ್ನ ಹೋಗಿ ಬಂದು. ಸೊ ಅರ್ಧಕ್ಕರ್ಧ ಹಾಳಾಗ್ಬಿಟ್ಟವು. ಅವನೇನು ತೋರಿಸೋದೇನು ಬೇಕಾಗಿಲ್ಲ ಅನ್ಕೋತೀನಿ. ಬಟ್ ಜಾತ್ರೆ ಒಳಗೆ ಬರೀ 50% ಹುಡುಗರು ಸಾಮಾನ ಅದಾವು. ಹೊರಗೆ ಬಂದ ತಕ್ಷಣ ಚಾಲನ ಆಗ್ಬಿಡ್ತೈತಿ. ಗುಡಿಯಿಂದ ಹೊರಗೆ ಬಂದ ತಕ್ಷಣ ಬರೀ ಹುಡುಗರು ಫಸ್ಟ್ ಕಂಡು ಬೀಳ್ತಾರೆ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಸೊ ರೋಡಿಗೆ ಹಚ್ಚಿನ ಹುಡುಗರು ಸಾಮಾನು ಇಟ್ಬಿಟ್ಟಾರ. ಹುಡುಗರು ಹಂಗೆ ಬಿಡಂಗೆ ಇಲ್ಲ. ಅವನ್ನ ನೋಡಿದ ತಕ್ಷಣ ಅದು ಬೇಕಂತ ಗಂಟು ಬಿದ್ದುಬಿಡ್ತಾರೆ. ಸೊ ಏನೂ ಮಾಡೋಕ್ಕಾಗಿಲ್ಲ. ಸೊ ಇದು ಜಾತ್ರೆ ಐಟಮ್ಸ್ ಏನು ತೊಗೊಂಡು ಬಂದೆ ಅದ್ರದ್ದು ಲಾಗೋ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಹೊಸದು ಏನಾರು ತೊಗೊಂಡು ಬರ್ತೀನಿ ಅಂತ. ಅಲ್ಲಿವರೆಗೂ ಸದ್ಯಕ್ಕೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಮ್ದು ವಿಡಿಯೋ ಏನೋ ಹಾಕಿದ್ರು ಅದ್ರದ್ದು ನೋಟಿಫಿಕೇಶನ್ ನಿಮಗೆ ಬರ್ತಾವಂತ. ಸೊ ಆದಷ್ಟು ಲೈಕ್ ಮಾಡಿರಿ. ನಿಮ್ಗೆ ಏನು ಅನಿಸಿದ್ರು ಕಮೆಂಟ್ ಮಾಡಿರಿ. ನಿಮ್ಗೆ ಇನ್ನೂ ಲೈಕ್ ಆತಂದ್ರೆ ಬೇರೆದವ್ರಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡ್ರಿ ಅಂತ ಹೇಳ್ರಿ. ಸೊ ನೋಡೋಣ ಅಂತ ಲಾಸ್ಟ್ ಬನಶಂಕರಿ ಹಾಕಿದ್ದು ವಿಡಿಯೋ ಚಲೋ ವ್ಯೂಸ್ ಹೊಂಟಾವು. ಸೊ ಇದು ಚಲೋ ವ್ಯೂಸ್ ಹೋಗ್ಲಿ ಅಂತೇಳಿ ಬ್ಲೆಸ್ ಮಾಡಿರಿ. ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.